ಇದೊಂದು ಸೀಕ್ರೆಟ್ ಟೇಸ್ಟಿಂಗ್ ಪುಡಿಯನ್ನು ಯಾವುದೇ ಸಾಂಬಾರ್, ಪಲ್ಯ, ಗ್ರೇವಿ, ಮಸಾಲ, ಸುಕ್ಕ ಏನಕ್ಕೆ ಬೇಕಾದರೂ 1 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಅದರ ರುಚಿನೇ ಡಬಲ್ ಆಗಿ ಹೋಗುತ್ತೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಸೀಕ್ರೆಟ್ ಟೇಸ್ಟಿಂಗ್ ಪುಡಿಯನ್ನು ಮಾಡಲಿಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡಿಕೊಂಡು 3 ಟೇಬಲ್ ಸ್ಪೂನಷ್ಟು ಹಸಿ ನೆಲಗಡಲೆ, 3 ಟೇಬಲ್ ಸ್ಪೂನಷ್ಟು ಗೋಡಂಬಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ಕೋಬೇಕು. ಅರೋಮ ಬರುತ್ತಲ್ವೋ, ಒಂಚೂರು ಕ್ರಿಸ್ಪಿ ಆದಾಗ ಅಷ್ಟೊತ್ತು ಹುರಿದ್ಕೊಂಡು ಇದನ್ನ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಕರಟಿಸಬೇಡಿ. ಇವಾಗ ಒಂದು 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಬಡಿಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರಿದ್ಕೊಳ್ಳಿ. ಇದು ಕೂಡ ಅಷ್ಟೇ, ಅರೋಮ ಬರೋ ತನಕ ಹುರಿದ್ಕೋಬೇಕು. ಕೊನೆಗೆ 1-2 ಟೇಬಲ್ ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ 1-2 ರೌಂಡ್ ಹುರಿದರೆ ಸಾಕು. ನೋಡಿ, ಸ್ವಲ್ಪ ಹುರಿದ್ಕೋಬೇಕು, ಉರಿ ಜಾಸ್ತಿ ಇಡಬೇಡಿ. ಇವಾಗ ಇದನ್ನ ತೆಗೆದು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು 10 ಒಣಮೆಣಸು, 1 ಮುಷ್ಟಿಯಷ್ಟು ಕರಿ ಲೀವ್ಸು, 1 ಪಲಾವ್ ಎಲೆ, 1 ಸ್ಟಾರ್, 1 ತುಂಡು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಹುರಿದ್ಕೊಳ್ಳಿ. ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕಬಾರ್ದು, ನಾನು ಹೇಳಿದಷ್ಟು ಮಾತ್ರ ಹಾಕ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ನಿಮಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಜೊತೆ ಇದೆಲ್ಲ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಕೂಡ ನೋಡ್ಕೊಳ್ಳಿ. ಮೆಣಸು ಕ್ರಿಸ್ಪಿ ಆಗೋ ತನಕ ಹುರಿದ್ಕೊಂಡು ಸ್ಟವನ್ನು ಬಂದ್ ಮಾಡಿ ಇದೆಲ್ಲದನ್ನು ಒಂಚೂರು ತಣ್ಣಗಾಗಲಿಕ್ಕೆ ಬಿಡಿ. ನೋಡಿ, ಎಲ್ಲ ನೀಟಾಗಿ ರೆಡಿಯಾಗಿದೆ. ಇವಾಗ ಇದನ್ನ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ಹಾಕ್ಕೋಬೇಕು. ಇದು ನಿಮಗೆ ಹೊಸ್ತು ಅಂತ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲ್ ಆಗಿ ಇದು ಟೇಸ್ಟಿಂಗ್ ಪೌಡರ್ ಆಗಿರೋದ್ರಿಂದ ಇದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಕೂಡ ಹಾಕ್ತೀವಿ. ಹುಣಸೆ ಹಣ್ಣನ್ನು ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೋಡಿ, ಈ ಥರ ತರಿಯಾಗಿ ಪುಡಿ ಆಗಬೇಕು, ತುಂಬ ನೈಸಾಗಿ ಪುಡಿ ಆಗಬಾರ್ದಿದು. ಈಗ ಪರ್ಫೆಕ್ಟ್ ಆಗಿರುವಂತಹ ಟೇಸ್ಟಿಂಗ್ ಪುಡಿ ರೆಡಿ ಆಗಿದೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂತಹ ಈ ಪುಡಿ ಇದೆಯಲ್ವಾ, ನೀವು ಯಾವುದೇ ಸಾಂಬಾರು ಮಾಡಿ, ಯಾವುದೇ ಪಲ್ಯ ಮಾಡಿ, ಯಾವುದೇ ಗ್ರೇವಿ ಮಾಡಿ ಅಥವಾ ಯಾವುದೇ ಗೊಜ್ಜು ಏನು ಬೇಕಾದರೂ ಮಾಡಿ 1 ಟೇಬಲ್ ಸ್ಪೂನಷ್ಟು ಹಾಕಿ, ಕೊನೆಗಿದೆಯಲ್ವ 1 ಟೇಬಲ್ ಸ್ಪೂನಷ್ಟು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಬಿಡಿ. ನನ್ನ ಮಾತನ್ನು ನಂಬಿ, ಎಂಥ ಫ್ಲೇವರ್ ಕೊಡುತ್ತೆ ಅಂತಂದರೆ ನಿಮ್ಮ ಪಲ್ಯ, ಸಾಂಬಾರು, ಸಾರು ಅಥವಾ ಗ್ರೇವಿ, ಮಸಾಲದು ಟೇಸ್ಟ್ ಇದೆಯಲ್ವ ಡಬಲ್ ಆಗಿ ಹೋಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೋದಿದ್ರೆ ಆಮೇಲೆ ಹೇಳಿ. ತುಂಬ ಅಂತಂದರೆ ತುಂಬಾ ಇಷ್ಟಪಡ್ತೀರಾ ಈ ರೆಸಿಪಿನ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.